ಸಂದರ್ಭಗಳಲ್ಲಿ ಏನಾದ್ರೂ ಅವಕಾಶ ಸಿಗಬಹುದು ಬೇಲ್ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅಂದ್ರೆ ಹೆಲ್ತ್ ಕಂಡೀಷನ್ ಅಲ್ಲಿ ಏನಾದ್ರೂ ಇದೀಗ ದರ್ಶನ್ ಜೊತೆ ಪವಿತ್ರ ಗೌಡಗೂ ಜೈಲು ಫಿಕ್ಸ್ ಬೆಳಗ್ಗೆ ತಾನೇ ನ್ಯಾಯ ಸಿಗುತ್ತೆ ಅಂತ ಪೋಸ್ಟ್ ಹಾಕೊಂಡಿದ್ರು ಇನ್ಸ್ಟಾಗ್ರಾಮ್ ನಲ್ಲಿ ನ್ಯಾಯ ಈ ರೀತಿಯಾಗಿ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ ಜೈಲಿಗೆ ವಾಪಸ್ ಹೋಗ್ಬೇಕು ಅಂತ ನಟ ದರ್ಶನ್ ಜಾಮೀನು ರದ್ದಾಗಿದ್ದು ಜೈಲೇ ಗತಿಯಾಗಿದೆ ಈ ಮುಖಾಂತರವಾಗಿ ಜೈಲಿಗೆ ವಾಪಸ್ ಹೋಗ್ತಾ ಇದ್ದಾರೆ ನಟ ದರ್ಶನ್ ಅಂಡ್ ಗ್ಯಾಂಗ್ ದಾಸ ಬ್ಯಾಕ್ ಟು ಜೈಲ್ ಈಗ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂದಿರುವಂತದ್ದು ವಾದ ಪ್ರತಿವಾದವನ್ನ ಆಲಿಸಲಾಗಿತ್ತು ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು ಸೊ ಫೈನಲಿ ಇದೀಗ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂದಿರುವಂತದ್ದು ಎಷ್ಟೇ ದೊಡ್ಡವನಾದ್ರೂ ಕಾನೂನಿಗಿಂತ ಯಾರೂ ದೊಡ್ಡವನಲ್ಲ ಸಾಕ್ಷಿ ವಿಚಾರಣೆ ಶೀಘ್ರವಾಗಿ ಆಗಬೇಕು ತಕ್ಷಣವೇ ಕೋರ್ಟ್ಗೆ ಹಾಜರಾಗಬೇಕು ಅಂತ ಕೋರ್ಟ್ ಆದೇಶವನ್ನ ನೀಡಿರೋದು ಎಷ್ಟೇ ದೊಡ್ಡವರಾದ್ರೂ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ನಟ ದರ್ಶನ್ ಜಾಮೀನು ರದ್ದಾಗಿದ್ದು ಇದೀಗ ಮತ್ತೆ ಜೈಲಲ್ಲಿ ಕಂಬಿ ಎಣಿಸ್ಬೇಕು ಮುದ್ದೆ ಮುರಿಬೇಕು 7 ಜನ ಆರೋಪಿಗಳಿಗೆ ಏನಿದ್ರು ಆ 7 ಜನ ಆರೋಪಿಗಳಿಗೆ ಇದೀಗ ಜೈಲೇ ಗತಿಯಾಗಿರುವಂತದ್ದು ಒಂದು ಮಹತ್ವದ ಆದೇಶ ಇದು ಯಾಕಂದ್ರೆ ಸೆಲೆಬ್ರಿಟಿಗಳು ಅಂತ ಅಂದಿದ ತಕ್ಷಣ ಏನಾಗ್ಬಿಡುತ್ತೋ ಈ ಕೇಸು ಅನ್ನೋದೊಂದು ಪ್ರಶ್ನೆ ಇದ್ದೇ ಇರತ್ತೆ ಈ ಕೇಸ್ನಲ್ಲಿ ಜಾಮೀನು ಸಿಕ್ಕಿ ಹೊರಗಡೆನೆ ಇರ್ತಾರ ಅನ್ನುವಂತ ಪ್ರಶ್ನೆ ಇದ್ದೇ ಇರತ್ತೆ ಆದ್ರೆ ಇದೀಗ ದರ್ಶನ್ ಮತ್ತು 7 ಜನ ಏನಿದ್ರು ಎಲ್ಲರಿಗೂ ವಾಪಸ್ ಜೈಲು ಅನ್ನೋದನ್ನ ಹೇಳಲಾಗಿದೆ ಒಂದು ಮಹತ್ವದ ಆದೇಶವನ್ನ ನೀಡಿರುವಂತದ್ದು ಇದೀಗ ಜೈಲಿಗೆ ಹೋಗ್ಬೇಕಾಗತ್ತೆ ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ ಸಾಕ್ಷಿ ವಿಚಾರಣೆಯನ್ನ ಶೀಘ್ರವಾಗಿ ನಡೆಸಿ ಅನ್ನುವಂತ ಆದೇಶವನ್ನ ಕೂಡ ನೀಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಇವತ್ತು ಬಿಗ್ ಡೇ ಅಂತ ಏನ್ ಕರೆಯಲಾಗ್ತಿತ್ತು ದಾಸ ಬ್ಯಾಕ್ ಟು ಜೈಲ್ ಅನ್ನುವಂತ ಒಂದು ಮಹತ್ವದ ತೀರ್ಪು ಪ್ರಕಟವಾಗಿದೆ ಸಂತೋಷ್ ಈ ಬಗ್ಗೆ ಅಪ್ಡೇಟ್ ನೀತಿ ಏನು ನ್ಯಾಯಾಲಯದ ಮುಂದೆ ಮತ್ತೆ ಯಾರು ಎಷ್ಟೇ ದೊಡ್ಡವರಾದ್ರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಯಾವುದೇ ಪ್ರಭಾವ ಹಣ ಯಾವುದೇ ತೋಳ್ಬಲಗಳು ಇದ್ರೂ ಕೂಡ ಕಾನೂನಿನ ಮುಂದೆ ಏನು ಇಲ್ಲ ಅನ್ನಕ್ಕೆ ಮತ್ತೊಂದು ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು ಏನು ಹೈಕೋರ್ಟ್ ನಲ್ಲಿ ಈಗಾಗಲೇ ಜಾಮೀನು ಪಡೆದಿರುವಂತ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ 7 ಜನ ಆರೋಪಿಗಳು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಏನಾಗಿದ್ರು ಅಷ್ಟು ಜನರ ಒಂದು ಜಾಮೀನನ್ನ ರದ್ದು ಮಾಡಿರುವಂತದ್ದು ಅದ್ರ ಜೊತೆಗೆ ಹೈಕೋರ್ಟ್ ನೀಡಿರುವಂತಹ ಜಾಮೀನು ಏನಿತ್ತು ಅದರ ಬಗ್ಗೆ ಕಳವಳವನ್ನು ಕೂಡ ವ್ಯಕ್ತಪಡಿಸಿತ್ತು ಅದ್ರ ಜೊತೆಗೆ ಇವತ್ತು ಜಾಮೀನು ರದ್ದು ಮಾಡಿರುವಂತಹ ಸುಪ್ರೀಂ ಕೋರ್ಟ್ ತಕ್ಷಣ ದರ್ಶನ್ ಈಗ ಪೊಲೀಸರ ಮುಂದೆ ಸರೆಂಡರ್ ಆಗ್ಬೇಕು ಒಂದು ವೇಳೆ ಆತ ಶರಣಾಗದಿದ್ರೆ ಆತನನ್ನ ಬಂಧನವನ್ನು ಮಾಡಬೇಕು ಅಂತ ಈಗಾಗಲೇ ಕೋರ್ಟ್ ಸೂಚನೆಯನ್ನು ಮಾಡಿರುವಂತದ್ದು ಅಷ್ಟೇ ಅಲ್ಲದೆ ಸಾಕಷ್ಟು ತಾಂತ್ರಿಕ ದೋಷಗಳನ್ನ ಇಟ್ಕೊಂಡು ಈಗಾಗಲೇ ಈ ಒಂದು ಜಾಮೀನನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ ಅದರ ಜೊತೆಗೆ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆರೋಪಿ ದರ್ಶನ್ ಏನಿದ್ದಾನೆ ಈತನಿಗೆ ರಾಜ್ಯಾತೀತವನ್ನು ಕೊಟ್ಟಿರುವಂತದ್ದು ಜೈಲಿನ ಲಾನ್ ನಲ್ಲಿ ಕುಳಿತುಕೊಂಡು ಈತ ಸಿಗರೇಟ್ ಅನ್ನ ಸೇದಿರುವಂತದ್ದು ಸೊ ಈಗ ಹಲವು ರೀತಿಯ ಒಂದು ಈತ ಜೈಲಿನಲ್ಲಿ ಇಟ್ಕೊಂಡು ತನ್ನ ರಾಜ್ಯಾತೀತ್ಯವನ್ನ ತೋರಿಸ್ಕೊಂಡಿರುವಂತದ್ದು ತನ್ನೊಬ್ಬ ಪ್ರಭಾವಿ ಅನ್ನೋದನ್ನ ತೋರಿಸ್ಕೊಂಡಿರುವಂತದ್ದು ಎಲ್ಲಾ ಅಂಶಗಳನ್ನ ಗಮನಿಸಿರುವಂತಹ ನ್ಯಾಯಾಲಯ ದರ್ಶನ್ ಸೇರಿದಂತೆ ಪವಿತ್ರಗೌಡ ಸೇರಿದಂತೆ 7 ಜನ ಆರೋಪಿಗಳ ಒಂದು ಜಾಮೀನನ್ನ ರದ್ದು ಮಾಡಿರುವಂತದ್ದು ಹೀಗಾಗಿ ಇಷ್ಟು ತಿಂಗಳ ಕಾಲ ಏನು ಆರಾಮಾಗಿ ಸಿನಿಮಾ ಶೂಟಿಂಗ್ ಅಂತ ಹೇಳಿ ವಿದೇಶಗಳಿಗಿರ್ಬೋದು ಬೇರೆ ಬೇರೆ ಕಡೆ ಓಡಾಡ್ಕೊಂಡಿದ್ದಂತ ನಟ ದರ್ಶನ್ಗೆ ಮತ್ತೆ ಈಗ ಜೈಲೇ ಗತಿಯಾಗಿರುವಂತದ್ದು ಪರಪ್ಪನ ಅಗ್ರಹಾರ ಜೈಲನ್ನು ಸೇರಲಿದ್ದಾರೆ ನಟ ದರ್ಶನ್ ಮತ್ತೆ ಪವಿತ್ರಗೌಡ ಮತ್ತು ಇತರ ಸಹಚರರು 5 ಜನ ಏನಿದ್ದಾರೆ ಒಟ್ಟು 7 ಜನರು ಕೂಡ ಪರಪ್ಪನ ಅಗ್ರಹಾರ ಸೇರುವಂತದ್ದು ದರ್ಶನ್ ಈಗ ಎಲ್ಲೇ ಇದ್ರು ಕೂಡ ಮನೆಯಲ್ಲಿರ್ಬೋದು ಯಾವುದೇ ಶೂಟಿಂಗ್ ಸ್ಪಾಟ್ ನಲ್ಲಿ ಇರ್ಬೋದು ಯಾವುದೇ ಕಡೆ ಇದ್ರು ಕೂಡ ತತ್ಕ್ಷಣ ಬಂದು ಪೊಲೀಸರ ಮುಂದೆ ಹಾಜರಾಗಬೇಕಾಗುತ್ತೆ ಅವ್ರಿಗೆ ಹೋಗಿ ಸರೆಂಡರ್ ಆಗ್ಬೇಕಾಗುತ್ತೆ ಒಂದು ವೇಳೆ ಇವರು ಸರೆಂಡರ್ ಆಗದೆ ಹೋದ್ರೆ ಪೊಲೀಸರು ಆತ ಎಲ್ಲೇ ಇರ್ತಾನೆ ತಕ್ಷಣ ಹೋಗಿ ಆತನಲ್ಲಿ ಬಂಧನ ಮಾಡುವಂತ ಕೆಲಸ ಆಗುವಂತದ್ದು ಒಟ್ಟಾರೆಯಾಗಿ ಏನು ಇಷ್ಟು ದಿನಗಳ ಕಾಲ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಂಡಿದ್ದಂತ ದಾಸನ್ಗೆ ಆತನ ಸಹಚರಿಗೆ ಈಗ ಬಿಗ್ ಶಾಕ್ ಅನ್ನ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ನೀಡಿರುವಂತದ್ದು ನ್ಯಾಯಮೂರ್ತಿಗಳಾದ ಮಹಾದೇವನ್ ಅವರು ಏನೋ ಈ ಒಂದು ಜಡ್ಜ್ಮೆಂಟ್ ಅನ್ನ ಓದಿರುವಂತದ್ದು ಈ ಸಂದರ್ಭದಲ್ಲಿ ದರ್ಶನ್ಗೆ ಏನೋ ಬೇಲ್ ನೀಡಿದಂತ ಹೈಕೋರ್ಟ್ ನಿಲುವಿಗೆ ತೀವ್ರವಾದ ಅಸಮಾಧಾನವನ್ನ ಒಂದು ವ್ಯಕ್ತಪಡಿಸಿರುವಂತದ್ದು ಸುಪ್ರೀಂ ಕೋರ್ಟ್ ಹೀಗಾಗಿ ಆರೋಪಿಗಳಿಗೆ ಸಿಕ್ಕಿದಂತ ಏನೋ ಜಾಮೀನು ಏನಿತ್ತು ಇವತ್ತಿಗೆ ರದ್ದಾಗ್ತಾ ಇದೆ ಸುಮಾರು 6 ರಿಂದ 8 ತಿಂಗಳ ಕಾಲ ಹೈಕೋರ್ಟ್ ನಲ್ಲಿ ಜಾಮೀನನ್ನ
ಪಡ್ಕೊಂಡು ಈತದ ಆರಾಮಾಗಿ ಓಡಾಟವನ್ನ ಮಾಡಿಕೊಟ್ಟಿದ್ದ. ಸೊ ಹೀಗಾಗಿ ಹೈಕೋರ್ಟ್ ನೀಡಿರುವಂತ ಜಾಮೀನು ಏನಿದೆ, ಈ ಜಾಮೀನು ನೀಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿವೇಚನೆಯನ್ನ ಬಳಸಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಕಳವಳವನ್ನು ವ್ಯಕ್ತಪಡಿಸಿರುವಂತದ್ದು. ಸೊ ಒಟ್ಟಾರೆಯಾಗಿ ಆರೋಪಿಗಳು ಯಾರೇ ಇರ್ಲಿ, ಎಷ್ಟೇ ದೊಡ್ಡವರಾಗಿರ್ಲಿ, ಕಾನೂನಿನಲ್ಲಿ ಯಾರು ಕೂಡ ದೊಡ್ಡವರು ಮತ್ತು ಚಿಕ್ಕವರು ಅಂತ ಇರೋದಿಲ್ಲ. ಕಾನೂನಿನ ಮುಂದೆ ಎಂತವರು ಕೂಡ ತಲೆ ಬಾಗ್ಬೇಕಾಗುತ್ತೆ. ಸೊ ಹೀಗಾಗಿ ಆರೋಪಿಗಳಿಗೆ ಸಿಕ್ಕಿರುವಂತ ಜಾಮೀನಿಗೆ ರದ್ದನ್ನ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಹೀಗಾಗಿ ಪುನಃ ಏನಿಲ್ಲ ಅಂದ್ರೆ 5 ರಿಂದ 6 ತಿಂಗಳ ಕಾಲ ನಟ ದರ್ಶನ್ ಮತ್ತು ಇತರ ಆರೋಪಿಗಳು ಜೈಲು ಪಾಲಾಗುವಂತದ್ದು ನೀತಿ. ಸಂತೋಷ್, ಈ ಪ್ರಕರಣದಲ್ಲಿ ಇನ್ನೊಂದು ಮೇಜರ್ ಅಂತ ಗಮನಿಸ್ತಾ ಇರೋದು, ಈ ಪ್ರಕರಣದ ತೀರ್ಪನ್ನ ನೀಡೋದಕ್ಕಿಂತ ಮುಂಚಿತವಾಗಿ ಈ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯಗೆ ನೀಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆಗೆ ಉಲ್ಲೇಖ ಮಾಡಲಾಗಿದೆ. ಇದೊಂದು ಲ್ಯಾಂಡ್ ಮಾರ್ಕ್ ಆಗಬೇಕು ಈ ಒಂದು ಆದೇಶ. ಎಲ್ಲ ಹೈಕೋರ್ಟ್ಗಳ ವ್ಯಾಪ್ತಿಗೂ ಕೂಡ ಈ ಆದೇಶವನ್ನ ರವಾನೆ ಮಾಡಿ ಯಾರು ಈ ತರದ ರಾಜಾತಿಥ್ಯವನ್ನ ಪಡ್ಕೊಳ್ಬಾರ್ದು, ಈ ರೀತಿ ರಾಜಾತಿಥ್ಯವನ್ನ ನೀಡುವಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ. ಸೊ ದರ್ಶನ್ ಒಂದು ಕೇಸಲ್ಲಿ ಯಾವೆಲ್ಲ ವಿಚಾರಗಳು ಇಲ್ಲಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡು, ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂದು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹೇಗೆಲ್ಲ ಚರ್ಚೆಗಳಾದವು ಆ ವಿಚಾರಗಳು ಅಂತ? ನೀತಿ ಏನು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಇಡೀ ಪ್ರಕರಣವನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಸೂಕ್ಷ್ಮವಾಗಿ ಪ್ರಕರಣವನ್ನ ಪರಿಗಣಿಸಿರುವಂತದ್ದು. ಇಡೀ ಪ್ರಕರಣದಲ್ಲಿ ಆರೋಪಿಗಳು ಏನಿದ್ದಾರೆ, ಆರೋಪಿಗಳ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಇದ್ರೂ ಕೂಡ ಹೈಕೋರ್ಟ್ ಯಾವುದೇ ವಿವೇಚನೆಯನ್ನ ಬಳಸದೆ ಅವರಿಗೆ ಏನು ಈಗಾಗಲೇ ಜಾಮೀನನ್ನ ನೀಡಿರುವುದ್ರ ಬಗ್ಗೆ ಅಚ್ಚರಿ ಮತ್ತು ಕಳವಳವನ್ನು ವ್ಯಕ್ತಪಡಿಸಿತ್ತು. ಅದರ ಜೊತೆಗೆ ದರ್ಶನ್ ಜೈಲಿನಲ್ಲಿ ಹೋದಂತ ಸಂದರ್ಭ, ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಒಳಗಾದಾಗ ಆತನನ್ನ ಬಂಧನ ಮಾಡಿ ಜೈಲಿಗೆ ಕಳಿಸುವಂತ ಉದ್ದೇಶ ಪರಿವರ್ತನೆ ಆಗ್ಲಿಕ್ಕೆ, ಜೈಲಿನಲ್ಲಿ ಇಟ್ಕೊಂಡು ಆತ ಪರಿವರ್ತನೆ ಆಗ್ಬೇಕು, ಬದಲಾವಣೆಯನ್ನ ಬದಲಾಗಬೇಕು ಅಂತ ಹೇಳಿ ಅವ್ರನ್ನ ಜೈಲಿಗೆ ಕಳಿಸುವಂತದ್ದು, ಮಾಡಿರುವಂತ ತಪ್ಪನ್ನ ತಿದ್ಕೋಬೇಕು, ಅದಕ್ಕೆ ಒಂದಿಷ್ಟು ಶಿಕ್ಷೆ ಅಂತ ಇರುತ್ತೆ. ಆದ್ರೆ ಹೊರಗಡೆ ರೇಣುಕಾ ಸ್ವಾಮಿ ಹತ್ಯೆಯನ್ನ ಮಾಡಿದಂತ ಆರೋಪಿಗಳು ಜೈಲಿಗೆ ಹೋದ್ರು ಕೂಡ ಜೈಲಿನಲ್ಲಿ ಇವ್ರಿಗೆ ರಾಜ್ಯಾತಿಥ್ಯವನ್ನ ಕೊಡ್ಲಾಗ್ತಾ ಇತ್ತು. ಜೈಲಿನಲ್ಲಿ ಈತನಿಗೆ ಇತರ ರೌಡಿ ಶೀಟರ್ಗಳ ಜೊತೆ ಸಂಪರ್ಕಗಳಿತ್ತು. ಏನು ಕುಳ್ಳಾ ಶ್ರೀನಿವಾಸ್ ಇರ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಇತರ ರೌಡಿ ಶೀಟರ್ಗಳಿದ್ರು. ಈಗಾಗಲೇ ಅವರು ವಿಚಾರಣಾಧೀನ ಕೈದಿಗಳಾಗಿ ಬೇರೆ ಬೇರೆ ಪ್ರಕರಣದಲ್ಲಿ ಜೈಲಿನಲ್ಲಿ ಇರ್ತಾರೆ. ಅವರ ಜೊತೆ ಈತ ಹೋಗಿ ಚೇರನ್ನ ಹಾಕೊಂಡು ಅವ್ರ ಜೊತೆ ಕೂತ್ಕೊಂಡು ಜೈಲಿನ ಲಾನ್ ನಲ್ಲಿ ಸಿಗರೇಟ್ ಅನ್ನ ಸೇತಾ ಇದ್ದಂತ ಫೋಟೋ ಕೂಡ ವೈರಲ್ ಆಗಿತ್ತು. ಅದ್ರ ಜೊತೆಗೆ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಈತ ಶೆಡ್ಗೆ ಹೋಗಿರುವಂತದ್ದು, ಆತನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು, ಅದಕ್ಕೆ ಬೇಕಾಗಿರುವಂತ ಸಾಕ್ಷ್ಯಾಧಾರಗಳೇನಿತ್ತು, CCTV ಫುಟೇಜ್ಗಳಿರ್ಬೋದು, ಅದ್ರ ಜೊತೆಗೆ ಫೋನ್ ಸಂಪರ್ಕಗಳೇನಿತ್ತು, ಅಂದ್ರೆ ಟವರ್ ಲೊಕೇಶನ್ ಡಂಪ್ ಮಾಡಿದಾಗ ಅವರು ಅಲ್ಲಿ ಇದ್ರು ಅನ್ನೋ ಹೇಳಲಿಕ್ಕೆ ಇದ್ದಂತಹ ಸಂತೋಷ್, ಇನ್ನೊಂದು ಬ್ರೇಕಿಂಗ್ ಇದೆ, ಅದನ್ನ ನಾನು ನೋಡ್ಬಿಟ್ಟು ಮತ್ತೆ ಕನೆಕ್ಟ್ ಆಗ್ತೀನಿ.